ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಫೇವ್ರೆಟ್ ಟಾಪಿಕ್, ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ಅಥವಾ ನಿಮ್ಮ ವ್ಯಕ್ತಿಯ ನೆಕ್ಸ್ಟ್ ಸ್ಟೆಪ್ ಆಫ್ ಆ್ಯಕ್ಷನ್, ನೆಕ್ಸ್ಟ್ ಸ್ಟೆಪ್ಸ್ ಏನು ತೊಗೊತಾರೆ. ಸೊ ನೀವೆಲ್ಲರೂ ಅದನ್ನು ತಿಳ್ಕೊಳ್ಳೋಕ್ಕೆ ಕ್ಯೂರಿಯಸ್ ಆಗಿರ್ತೀರಾ. ಏನು ನಡೆಯುತ್ತೆ ಮುಂದೆ ನಿಮ್ಮ ಲೈಫಲ್ಲಿ, ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಅವ್ರೇನು ಆ್ಯಕ್ಷನ್ ತೊಗೋತಾರೆ ನೆಕ್ಸ್ಟ್ ಅಂತ ತಿಳ್ಕೊಬೇಕು ಅಂತ ಇರ್ತೀರ. ಸೊ ಆ ರೀಡಿಂಗ್ ಜೊತೆ, ಆ ಟಾಪಿಕ್ ಜೊತೆ ನಾನು ಬಂದಿದ್ದೀನಿ. ಆ್ಯಂಡ್ ಇದೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಇಲ್ಲಿ 2 ಪೈಲ್ಸ್ ಇದೆ. ಸೊ ಈ ಒಂದು ಪಿಂಕ್ ಬ್ರೇಸ್ಲೆಟ್, ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಇದೆ. ಇದು ಪೈಲ್ 1. ಓಕೆ, ಈ ವೈಟ್ ಬ್ರೇಸ್ಲೆಟ್ ಇದು ಪೈಲ್ 2. ಸೊ ಇನ್ನೊಂದು ಬರೀ ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ಆಲ್ರೆಡಿ ನಾನು 2 ಪೈಲ್ಗೂ ಕಾರ್ಡ್ಸ್ನ ಶಫಲ್ ಮಾಡಿ ಇಟ್ಟಿದ್ದೀನಿ ವ್ಯೂವರ್ಸ್. ಆ್ಯಂಡ್ ಇದೊಂದು ಡೀಟೇಲ್ ರೀಡಿಂಗ್ ಆಗಿರುತ್ತೆ. ಸೊ ಈ 2 ಪೈಲ್ಸಲ್ಲಿ ಪೈಲ್ 1 ಆ್ಯಂಡ್ ಪೈಲ್ 2 ಅಲ್ಲಿ ಈ ರೀಡಿಂಗ್ನ ಬೇಕಂದರೆ ಇಲ್ಲೇ ಪಾಸ್ ಮಾಡಿ ಆ್ಯಂಡ್ ಮೆಡಿಟೇಟ್ ಮಾಡಿ. ಈ 2 ಪೈಲಲ್ಲಿ ಯಾವ ಪೈಲ್ ನಿಮಗೆ ಕಾಲ್ ಆಗ್ತಾಯಿದೆ, ರೆಸನೇಟ್ ಆಗ್ತಾಯಿದೆ, ಆ ಪೈಲ್ನ ಚೂಸ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅಲ್ಲಿ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ರೀಡಿಂಗ್ನ ನೀವು ನೋಡ್ಬೋದು. ಓಕೆ, ಸೊ ಪೈಲ್ 1 ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ವ್ಯೂವರ್ಸ್. ಓಕೆ, ಪೈಲ್ 1 ಯಾರ್ಯಾರು ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ಈ ಪಿಂಕ್ ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ನೋಡೋಣ. ಓಕೆ, ಸೊ ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ನಿಮ್ಮ ಕಡೆ ಏನಿರುತ್ತೆ ಅಂತ ನೋಡೋಣ. ನಿಮ್ಮ ಕಾರ್ಡ್ಸ್ನ ನಾನು ಆಲ್ರೆಡಿ ಶಫಲ್ ಮಾಡಿದ್ದೀನಿ ಈ ಒಂದು ರೀಡಿಂಗ್ಗೆ. ಸೊ ಈಗ ಕಾರ್ಡ್ಸ್ ಕಾಣಿಸ್ತಾ ಇದೆ. ಓಕೆ ವ್ಯೂವರ್ಸ್, ಸೊ ಫಸ್ಟ್ ನಾವು ಟ್ಯಾರೋ ಕಾರ್ಡ್ಸಿಂದ ಸ್ಟಾರ್ಟ್ ಮಾಡೋಣ. ಟ್ಯಾರೋ ಕಾರ್ಡ್ ಜೊತೆಗೆ ಇವತ್ತು ನಾನು ಏಂಜಲ್ ಗೈಡೆನ್ಸ್ ಕಾರ್ಡ್ಸ್ ಆ್ಯಂಡ್ ಮುನಾಲಜಿ, ದ ಡೆಕ್ ಆಫ್ ಮುನಾಲಜಿಯಿಂದನೂ ನಾನು ಕಾರ್ಡ್ಸ್ ತೆಗೆದಿದ್ದೀನಿ. ಸೊ ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ಏನು ಆ್ಯಕ್ಷನ್ ತೊಗೋತಾರೆ ನಿಮ್ಮ ಕಡೆಗೆ, ನೆಕ್ಸ್ಟ್ ಏನು ಎನರ್ಜೀಸ್ ಬರ್ತಾಯಿದೆ ಟ್ಯಾರೋ ಮುಖಾಂತರ, ಅದನ್ನು ನೋಡೋಣ. ಸೊ ಇದುವರೆಗೂ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಸೊ ಆ್ಯಸ್ ಯೂಶ್ವಲ್ ಈ ರೀಡಿಂಗ್ ನೋಡೋಕ್ಕಿಂತ ಮುಂಚೆ ಯು ಕ್ಯಾನ್ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ನಿಮ್ಮ ವ್ಯಕ್ತಿಯ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ದಟ್ ನಿಮಗೆ ಪಾಸಿಟಿವ್ ಮೆಸೇಜಸ್ ಆ್ಯಂಡ್ ಕ್ಲಾರಿಟಿ ಸಿಗಲಿ ಟು ಮೂವ್ ಫಾರ್ವರ್ಡ್ ಅಂತ ಹೇಳಿಬಿಟ್ಟು ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಪೈಲ್ 1 ವ್ಯೂವರ್ಸ್, ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯದಿನ ಎನರ್ಜೀಸ್ ಅಂದರೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವರು ಮೋಸ್ಟ್ಲಿ ಪ್ರಿಫರಬಲಿ ಇವಾಗ ಅಥವಾ ಒಂದು ಲಾಸ್ಟ್ 3 to 6 ಮಂತ್ಸಿನ ಎನರ್ಜೀಸ್ ನೋಡಿದ್ರೆ ಅವರು ಸಿಂಗಲ್ ಆಗಿ ಇಂಡಿಪೆಂಡೆಂಟ್ ಆಗಿರೋಕ್ಕೇ ಇಷ್ಟಪಡ್ತಾರೆ. ಆರ್ ಅಟ್ಲೀಸ್ಟ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಅಥವಾ ಬೇರೆ ಆಪ್ಷನ್ಸ್ ಜೊತೆ ಮಾತಾಡ್ತಾ ಇದ್ರೂ ಅವರು ಸಿಂಗಲ್ ಆಗಿರೋದಕ್ಕೆ ಪ್ರಿಫರ್ ಮಾಡಿರ್ತಾರೆ. ಸೊ ದಟ್ ಈಸ್ ದ ಫಸ್ಟ್ ಕಾರ್ಡ್ ಕಮ್ಮಿಂಗ್ ಔಟ್, 9 ಆಫ್ ಕಾಯಿನ್ಸ್ ಆರ್ 9 ಆಫ್ ಪೆಂಟಕಲ್ಸ್. ಅಂದರೆ ಅವರು ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ಬೋದು, ನಿಮ್ಮ ಜೊತೆ ಮಾತಾಡ್ತಾ ಇರ್ಬೋದು, ಬೇರೆ ಆಪ್ಷನ್ಸ್ ಜೊತೆ ಮಾತಾಡ್ತಾ ಇರ್ಬೋದು, ಬಟ್ ಅಟ್ಲೀಸ್ಟ್ ಅವರು ಕಮಿಟೆಡ್ ಇಲ್ಲ ಅಂತ ಹೇಳೋಣ. ಸೊ ದಟ್ ಈಸ್ ದ ಪ್ರಾಪರ್ ವರ್ಡ್. ಯಾರಿಗೂ ಕಮಿಟೆಡ್ ಆಗಿರಲಿಲ್ಲ, ಸದ್ಯಕ್ಕೂ ಕೂಡ ಅವರು ಕಮಿಟೆಡ್ ಆಗಿಲ್ಲ. ಅವರ ಒಂದು ಎನರ್ಜಿ ಬಂದುಬಿಟ್ಟು ಅವರ ಒಂದು ಸಿಂಗಲ್ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡೋದು. ಆ್ಯಂಡ್ ಇದುವರೆಗೂ ಅವರ ಒಂದು ಕೆರಿಯರಲ್ಲಿ ಅಥವಾ ಅವರ ಲೈಫಲ್ಲಿ ಏನೇನೊಂದು ಕಷ್ಟ ಬಿದ್ದಿದ್ದಾರೆ, ಆ ಕಷ್ಟದಿಂದ ಅವರು ಹೊರಗಡೆ ಬಂದಿರ್ತಾರೆ. ಸೊ ಸ್ವಲ್ಪ ಟೈಮ್ ಇಟ್ ಫಾರ್ ದೆಮ್ ಸೆಲ್ಫ್, ಫಾರ್ ಈ ಬಿಫೋರ್ ಕಮಿಟ್ಮೆಂಟ್, ಅದೆಲ್ಲ ತುಂಬ ದೊಡ್ಡ ಜವಾಬ್ದಾರಿ ಅಲ್ವಾ. ಆ ಜವಾಬ್ದಾರಿ ತೊಗೊಳೋಕ್ಕಿಂತ ಮುಂಚೆ ದೇ ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್ ಫಾರ್ ದೆಮ್ ಸೆಲ್ಫ್.
ಆ್ಯಂಡ್ ಅವ್ರು ಕಷ್ಟಪಟ್ಟು ಏನು ಬಿಲ್ಡ್ ಮಾಡಿರ್ತಾರೆ ಅವ್ರ ಕೆರಿಯರಲ್ಲಿ, ಅವ್ರ ಬಿಸ್ನೆಸ್ಸಲ್ಲಿ, ಅದನ್ನು ಅವರು ಎಂಜಾಯ್ ಮಾಡಬೇಕು. ಲೆಟ್ ದೇರ್ ಹೇರ್ ಡೌನ್ ಆ್ಯಂಡ್ ಟೇಕ್ ಸಮ್ ಟೈಮ್ ಫಾರ್ ರಿಲ್ಯಾಕ್ಸಿಂಗ್. ಅವ್ರಿಗೆ ಸದ್ಯಕ್ಕೆ ಕಮಿಟ್ಮೆಂಟ್ ಕೊಟ್ಟು ಆ ಒಂದು ಜವಾಬ್ದಾರಿ ನಿಭಾಯಿಸುವಂಥ ಎನರ್ಜಿಯಲ್ಲಿ ಅವ್ರು ಇರೋದಿಲ್ಲ. ಸೊ ಹಾಗಂತ ಇಟ್ಸ್ ನಾಟ್ ದಟ್ ದೇರ್ ಕಮಿಟ್ಮೆಂಟ್ ಫೋಬಿಕ್ ಆರ್ ಅವರ ರಿಲೇಷನ್ಶಿಪ್ಪಿಂದ ಓಡೋಗೋವಂಥ ವ್ಯಕ್ತಿ ಅಲ್ಲ. ಸೊ ಬೇರೆ ತುಂಬ ಜನರ ಲೈಫಲ್ಲಿ ಬೇರೆ ಬೇರೆ ನಡೆದಿರುತ್ತೆ. ಅವರು ಒಂದು ಬಂದಿರೋವಂಥ ಜರ್ನಿ ತುಂಬ ಥ್ರೂ ಆಲ್ ದ ಡಿಫಿಕಲ್ಟೀಸ್ ಇರುತ್ತೆ. ಕೆಲವೊಂದು ಸತಿ ಫ್ಯಾಮಿಲಿಯಲ್ಲಿ ಲಾಸಸ್ ಆಗಿರುತ್ತೆ, ಕೆಲವೊಂದು ಡೆತ್ಸ್ ಆಗಿರುತ್ತೆ, ಕೆಲವೊಬ್ಬರ ಫ್ಯಾಮಿಲಿಯಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರುತ್ತೆ. ಅವರು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಕೆಲವೊಂದು ಸತಿ ಅವ್ರಿಗೆ ತುಂಬ ಒಂದು ಪಾಲಿಟಿಕ್ಸ್ ಡ್ರಾಮಾ ಅದರಿಂದ ಎಲ್ಲ ಬರಬೇಕಾಗಿರುತ್ತೆ. ಸೊ ದಿಸ್ ಟೈಮ್ ಇಸ್ ಫಾರ್ ದೇರ್ ರೆಸ್ಟ್, ದೇರ್ ರಿಕವರಿ, ದೇರ್ ರಿಜ್ಯುವಿನೇಷನ್ ಆ್ಯಂಡ್ ಅವರ ಒಂದು ಲೈಫ್ ಅವರ ಜೊತೆಗೇ ಅವ್ರ ಟೈಮ್ ಎಂಜಾಯ್ ಮಾಡಬೇಕು ಅಂತ. ಸೊ ಇವಾಗ 3 to 6 ಮಂತ್ಸಿಂದ ದೇ ವಾಂಟೆಡ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್ಸೆಲ್ಫ್ ಆ್ಯಂಡ್ ಅವರು ಯಾವುದೇ ಒಂದು ಕಮಿಟ್ಮೆಂಟ್ಗೆ ಅವರು ರೆಡಿ ಆಗಿರಲಿಲ್ಲ. ಆ್ಯಂಡ್ ಇವಾಗಿನ ಎನರ್ಜೀಸ್ ನೋಡಿದ್ರೆ ಹೆರ್ಮಿಟ್ ಕಾರ್ಡ್ ಬರ್ತಾಯಿದೆ, ವಿಚ್ ಇಸ್ ಕಾರ್ಡ್ ಅಬೌಟ್ ಸೋಲ್ ಸರ್ಚಿಂಗ್. ಸೊ ನೌ ದೇ ಆರ್ ರೆಡಿ ಆ್ಯಂಡ್ ಅವರು ಆ್ಯಕ್ಚುಲಿ ಥಿಂಕ್ ಮಾಡ್ತಾಯಿದ್ದಾರೆ, ಆ್ಯಕ್ಚುಲಿ ಕಾಂಟಂಪ್ಲೇಟ್ ಮಾಡ್ತಾಯಿದ್ದಾರೆ. ನನಗೆ ಲೈಫಲ್ಲಿ ಏನು ಬೇಕು, ಯಾವ ಡೈರೆಕ್ಷನಲ್ಲಿ ಮುಂದೆ ಹೋಗಬೇಕು, ಆಮ್ ಐ ರೆಡಿ ಫಾರ್ ದ ನೆಕ್ಸ್ಟ್ ಚಾಪ್ಟರ್ ಆಫ್ ಲೈಫ್, ಕಮಿಟ್ಮೆಂಟ್, ಮದುವೆ, ಮಕ್ಕಳು, ಜವಾಬ್ದಾರಿ ಆ್ಯಂಡ್ ಫಾರ್ ದ ಹೈಯರ್ ಲೆವೆಲ್ ಆಫ್ ಕಮಿಟ್ಮೆಂಟ್, ಸ್ಪೆಂಡಿಂಗ್ ಟೈಮ್ ವಿತ್ ಪಾರ್ಟ್ನರ್, ಗಿವಿಂಗ್ ಕ್ವಾಲಿಟಿ ಟೈಮ್ ವಿತ್ ಪಾರ್ಟ್ನರ್, ಅದಕ್ಕೆಲ್ಲ ನಾನು ರೆಡಿ ಇದ್ದೀನ ಅಂತ ಅವರು ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅದೇ ರೀತಿ 9 ಆಫ್ ಪೆಂಟಕಲ್ಸ್ ಇಸ್ ಓವರ್ಲ್ಯಾಪ್ಡ್ ವಿತ್ ನೈಟ್ ಆಫ್ ಕಾಯಿನ್ಸ್. ಸೊ ಅವರ ಒಂದು ಫೋಕಸ್ ಬಂದುಬಿಟ್ಟು ಅವರ ಹೆಲ್ತ್, ವೆಲ್ತ್ ಆ್ಯಂಡ್ ಸೆಲ್ಫ್ ಕೇರ್ ಆ್ಯಂಡ್ ವೆಲ್ನೆಸ್ ಆ್ಯಂಡ್ ಓವರ್ ಆಲ್ ವೆಲ್ ಬೀಯಿಂಗ್, ಅವರ ಒಂದು ಹೆಲ್ತ್ ಆ್ಯಂಡ್ ವೆಲ್ತ್ ಬಿಲ್ಡ್ ಮಾಡೋದ್ರಲ್ಲೇ ಅವರ ಒಂದು ಫೋಕಸ್ ಇತ್ತು. ಸೊ 9 ಆಫ್ ಪೆಂಟಕಲ್ಸ್ ಓವರ್ ಕಾಂಟ್ರಾಸ್ಟಿಂಗ್ ನೈಟ್ ಆಫ್ ಪೆಂಟಕಲ್ಸ್, 9 ಆಫ್ ಪೆಂಟಕಲ್ಸ್ ಆ್ಯಂಡ್ ಕಿಂಗ್ ಆಫ್ ಪೆಂಟಕಲ್ಸ್ ಅಂದರೆ ಅವರು ಒಂದು ಆ ಕಮಿಟ್ಮೆಂಟ್, ಆ ಲೆವೆಲ್ ಅಪ್ ಆಗೋದಕ್ಕೆ, ಒಂದು ಹಸ್ಬೆಂಡ್ ಮೆಟೀರಿಯಲ್ ಆಗೋದಕ್ಕೆ. ಸೊ ದೇ ಬಿಲೀವ್ ಇನ್ ಪ್ರೊವೈಡಿಂಗ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಓಕೆ, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅವರು ಒಂದು ಕಮಿಟ್ಮೆಂಟ್ ಕೊಟ್ಟ ಮೇಲೆ ಎಲ್ಲ ಥರ ಒಂದು ಲಕ್ಸುರೀಸ್, ಎಲ್ಲ ಥರದ ಲಕ್ಸುರೀಸ್ ಆ್ಯಂಡ್ ಅವರ ಒಂದು ಫ್ಯಾಮಿಲಿಗೆ ದೇ ಆರ್ ದ ಹಸ್ಬೆಂಡ್ ಮೆಟೀರಿಯಲ್ ಅನ್ಬೋದು, ಒಂದು ಪ್ರೊವೈಡರ್ ಆ್ಯಂಡ್ ಪ್ರೊಟೆಕ್ಟರ್ ಎನರ್ಜೀಸ್. ಸೊ ಆ ಒಂದು ಎನರ್ಜೀಸ್ಗೆ ದೇ ವಾಂಟ್ ಟು ಬಿಲ್ಡ್ ಆ್ಯಂಡ್ ಲೇ ದ ಫೌಂಡೇಶನ್, ಒಂದು ಗಟ್ಟಿಯಾದ ಫೌಂಡೇಶನ್ ಇಟ್ಕೋಬೇಕು. ಅದ್ರ ಮೇಲೆ ಅವ್ರು ಯಾರಿಗಾದ್ರೂ ಒಂದು ಆಫರ್ ಮಾಡೋದಾಗಲಿ, ಕಮಿಟ್ಮೆಂಟ್ ಕೊಡೋದಾಗಲಿ, ಎಂಗೇಜ್ಮೆಂಟ್ ಆಗಲಿ, ಮ್ಯಾರೇಜ್ ಆಗಲಿ ಅಂತ ಒಂದು ಪ್ರಪೋಸಲ್ಸ್ ಮಾಡ್ತಾರೆ. ಫಸ್ಟ್ ಮಾಡಿಬಿಟ್ಟು ಆಮೇಲೆ ದೇ ಡೋಂಟ್ ಬಿಲೀವ್ ಇನ್ ಬಿಲ್ಡಿಂಗ್ ದ ವೆಲ್ತ್ ಟುಗೆದರ್. ಫಸ್ಟ್ ಕಮಿಟ್ಮೆಂಟ್ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ, ದೇ ಆರ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ಇದುವರೆಗೂ ಅವರು ಅವರ ಒಂದು ಫೈನಾನ್ಷಿಯಲ್ ವೆಲ್ತ್ ಬಿಲ್ಡ್ ಮಾಡೋದ್ರಲ್ಲಿ ಫೋಕಸ್ಡ್ ಆಗಿದ್ದರು ಆ್ಯಂಡ್ ದೇ ಪ್ರಿಫರ್ ಟು ಬಿ ಸಿಂಗಲ್ ಆ್ಯಂಡ್ ಹ್ಯಾಪಿ. ಈಗಿನ ಎನರ್ಜೀಸ್ ನೋಡಿದ್ರೆ ದೇ ಆರ್ ಥಿಂಕಿಂಗ್ ನೆಕ್ಸ್ಟ್ ಸ್ಟೆಪ್ ಏನು. ಹಾಗೆಯೇ ಇಲ್ಲಿ ಪೇಜ್ ಆಫ್ ಕಪ್ಸ್. ಸೊ ಇವಾಗ ವಿತ್ ಆಲ್ ದಟ್ ವೆಲ್ ರೆಸ್ಟೆಡ್ ಎನರ್ಜಿ, ಇವಾಗ ಅವ್ರಿಗೆ ಒಂದು ಸ್ವಲ್ಪ ನಿಮ್ಮ ಮೇಲೆ ಇಮೋಷನ್ಸ್ ಬರ್ತಾಯಿದೆ ಆ್ಯಂಡ್ ಆವಾಗ ನಿಮ್ಮ ಜೊತೆ ಏನಾದ್ರೂ ಬ್ರೀಫ್ ಕಾನ್ವರ್ಸೇಷನ್, ಮಾತುಕತೆ ನಡೆದಿದ್ರೆ, ಟೈಮ್ ಸ್ಪೆಂಡ್ ಮಾಡಿದರೆ ಅದನ್ನು ಅವ್ರ ಮೈಂಡಲ್ಲಿ ರೀಪ್ಲೇ ಮಾಡ್ತಾರೆ ಆ್ಯಂಡ್ ಇಟ್ ಈಸ್ ದ ಸ್ಟಾರ್ಟಿಂಗ್ ಆಫ್ ಇಮೋಷನ್ಸ್. ಇವಾಗ ಅವರ ಒಂದು ಇಮೋಷನ್ಸ್ ಜೊತೆ ಇನ್ ಟಚ್ಚಲ್ಲಿ ಬರ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ರಿಯಲೈಸಿಂಗ್ ಇಟ್. ಓಕೆ, ರೆಸ್ಟ್ ಅಶೋರ್ಡ್. ಒಂದ್ಸತಿ ಅವ್ರಿಗೆ ಈ ಕ್ಲಾರಿಟಿ ಬಂದಮೇಲೆ ದೆನ್ ಯುವರ್ ಕನೆಕ್ಷನ್ ವಿಲ್ ಮೂವ್ ಇನ್ ಅ ವೆರಿ ವೆರಿ ಹೈ ಸ್ಪೀಡ್. ಈ ಚಾರಿಯಟ್ ಕಾರ್ಡ್ ಬರ್ತಾ ಇದೆ. ಸೊ ಚಾರಿಯಟ್ ಕಾರ್ಡಲ್ಲಿ ಸೊ ಥಿಂಗ್ಸ್ ವಿಲ್ ಮೂವ್ ಇನ್ ಅ ವೆರಿ ಹೈ ಸ್ಪೀಡ್. ಒಂದ್ಸತಿ ಅವ್ರಿಗೆ ಕ್ಲಾರಿಟಿ ಬಂತು ಅಂದರೆ 1 ಮಂತಲ್ಲಿ ತುಂಬಾ ಚೇಂಜಸ್, ತುಂಬ ಫಾಸ್ಟಾಗಿ ಚೇಂಜಸ್ ನಡೆಯುತ್ತೆ ನಿಮ್ಮ ಮತ್ತು ಅವರ ಲೈಫಲ್ಲಿ. ಆ್ಯಂಡ್ ಇವ್ರಿಗೆ ಬೇರೆ ಒಂದು ಆಪ್ಷನ್ಸ್ ಕೂಡ ಇದೆ. ಕೆಲವೊಂದು ಆಡಿಯನ್ಸ್ ಯಾರು ನೋಡ್ತಾ ಇದ್ದಾರೆ ಅವರು ಇವಾಗ ಎಲ್ಲಿದ್ದಾರೆ ಅದರಿಂದ ಒಂದು ರೀಲೊಕೇಶನ್ ಪಾಸಿಬಿಲಿಟೀಸ್ ಇದೆ, ಅಬ್ರಾಡ್ಗೆ ಹೋಗೋವಂಥ ಚಾನ್ಸಸ್ ಇದೆ. ಅವ್ರಿಗೆ ಒಂದು ಕರಿಯರ್ ಆಪರ್ಚುನಿಟೀಸ್ ಬರ್ಬೋದು, ಬೇರೆ ಬಿಸ್ನೆಸ್ ಆಪರ್ಚುನಿಟೀಸ್ ಬರ್ಬೋದು, ರೀಲೊಕೇಶನ್ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದೆಲ್ಲ ಒಟ್ಟಾಗಿ ಬರುತ್ತೆ. ದ ಮೂಮೆಂಟ್ ದೇ ಡಿಸೈಡ್ ದೇ ಆರ್ ರೆಡಿ ಫಾರ್ ಸ್ಟಾರ್ಟಿಂಗ್ ಅ ಕನೆಕ್ಷನ್, ಸ್ಟಾರ್ಟಿಂಗ್ ಅ ಕಮಿಟ್ಮೆಂಟ್ ವಿತ್ ಯು. ಸೊ ಇದು ಕೂಡ ಅಲೈನ್ ಆಗುತ್ತೆ. ಅವ್ರಿಗೆ ಹೊರಗಡೆ ಹೋಗಿ ಸೆಟಲ್ ಆಗುವಂಥ ಚಾನ್ಸಸ್ ಕೂಡ ಬರುತ್ತೆ ಕೆಲವೊಂದು ಆಡಿಯನ್ಸ್ಗೆ. ಸೊ ಎಲ್ಲ ಪೀಸಸ್ ಆಫ್ ಪಜಲ್ ಒಟ್ಟಿಗೆ ಬಂದುಬಿಟ್ಟು ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಡೌನ್ಲೋಡ್ ಸಿಗುತ್ತೆ, ಕ್ಲಿಯರ್ ಡೈರೆಕ್ಷನ್, ಲೈಫಲ್ಲಿ ಏನು ಬೇಕು, ಹೇಗೆ ಮೂವ್ ಆಗಬೇಕು, ಏನು ಪ್ಲ್ಯಾನಿಂಗ್ ಬೇಕು ಅನ್ನೋವಂಥ ಒಂದು ಡೈರೆಕ್ಷನ್ ಅವ್ರಿಗೆ ಬರುತ್ತೆ. ಓಕೆ, ಸೊ ವಿ ಆರ್ ಎಂಡಿಂಗ್ ವಿತ್ 2 ಆಫ್ ಕಪ್ಸ್. 2 ಆಫ್ ಕಪ್ಸ್ ಬಂದುಬಿಟ್ಟು ಒಂದು ಸೋಲ್ಮೇಟ್ ಎನರ್ಜಿ, ಲವ್ ಎನರ್ಜಿ, 2 ಫ್ರೆಂಡ್ಶಿಪ್ ಎನರ್ಜೀಸ್. ಸೊ ಅವರಿಗೆ ಅವರು ಒಂದು ಇಮೋಷನ್ಸ್ನ ಎಕ್ಸ್ಚೇಂಜ್ ಮಾಡ್ಕೊತಾರೆ. ದೇ ಆರ್ ದೇರ್ ಯುವರ್ ಟ್ರೂ ಫ್ರೆಂಡ್ ಆ್ಯಂಡ್ ಟ್ರೂ ಸೋಲ್ಮೇಟ್ ಆ್ಯಂಡ್ ಟ್ರೂ ಲವರ್ ಅನ್ನೋ ಥರ ಇದು.
ಸೊ ಇಟ್ಸ್ ಆ್ಯನ್ ಅಲ್ಟಿಮೇಟ್ ಲವ್ ಕಾರ್ಡ್. ಈ ಪೇಜ್ ಆಫ್ ಕಪ್ಸಿಂದ, ಏಸ್ ಆಫ್ ಸ್ವಾರ್ಡ್ಸಿಂದ ಅವರಿಗೆ ಕ್ಲಾರಿಟಿ ಬಂದುಬಿಟ್ಟು ದೇ ವಿಲ್ ಸಿ ಯು ಆ್ಯಸ್ ದ ಟ್ರೂ ಲವರ್. ಸಚ್ ಎ ಬ್ಯೂಟಿಫುಲ್ ಕಾರ್ಡ್. ಇಲ್ಲಿ ನೋಡ್ಬೋದು ಇಬ್ಬರೂ ಕಪ್ಸ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ದಿಸ್ ಲವ್ ಎನರ್ಜಿ ಯೂಸಿಂಗ್ ಔಟ್ ಇನ್ ದ ಕಾರ್ಡ್. ಓಕೆ, ಡೆಫಿನೆಟ್ಲಿ ಇದು ಒಂದು ಪ್ಯೂರ್ ಲವ್ ಆ್ಯಂಡ್ ಸೋಲ್ಮೇಟ್ ರಿಲೇಷನ್ಶಿಪ್ಗೆ ಟ್ರಾನ್ಸಿಷನ್ ಆಗುತ್ತೆ. ಆ್ಯಂಡ್ ದೇ ಆರ್ ಜಸ್ಟ್ ಇವಾಗ ಒಂದು ಟೆಂಪ್ರರಿ ಫೇಸ್ ವೇರ್ ದೇ ಆರ್ ಥಿಂಕಿಂಗ್, ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಒಂದು ಸತಿ ಕ್ಲಾರಿಟಿ ಬಂದಮೇಲೆ ಥಿಂಗ್ಸ್ ವಿಲ್ ಮೂವ್ ಅಟ್ ಸ್ಪೀಡ್ ಆ್ಯಂಡ್ ದೇ ವಿಲ್ ಆಫರ್ ದಿಸ್ ಕಪ್ ಆಫ್ ಲವ್. ನೀವಿಬ್ಬರಿಗೂ ತುಂಬಾ ಹೊಂದಾಣಿಕೆ ಆಗುತ್ತೆ ಆ್ಯಂಡ್ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ನೀವು ಒಂದು ಕಪಲ್. ಆ್ಯಂಡ್ ಇಟ್ ವಿಲ್ ಎಂಡ್ ವಿತ್ 10 ಆಫ್ ಕಪ್ಸ್. ಫ್ಯಾಮಿಲಿ, ಡೆಫಿನೆಟ್ಲಿ ಹೈಯರ್ ಲೆವೆಲ್ ಆಫ್ ಕಮಿಟ್ಮೆಂಟ್, ಮ್ಯಾರೇಜ್, ಚಿಲ್ಡ್ರನ್ ಆ್ಯಂಡ್ ಫುಲ್ ಹ್ಯಾಪಿನೆಸ್, ಫ್ಯಾಮಿಲಿ ಕಂಟೆಂಟ್ಮೆಂಟ್ ಇದೆಲ್ಲ ಕೂಡ ಇದೆ ಈ ಒಂದು ಕನೆಕ್ಷನಲ್ಲಿ. ಓಕೆ, ನಿಮ್ಮ ಸೊ ಪೈಲ್ 1 ಇಟ್ ಇಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಈಸಿ ರೀಡಿಂಗ್. ಫ್ರಮ್ ಬೀಯಿಂಗ್ ಸಿಂಗಲ್ ಟು ಬೀಯಿಂಗ್ ರೆಡಿ ಫಾರ್ ದ ಹೈಯರ್ ಲೆವೆಲ್ ಕಮಿಟ್ಮೆಂಟ್ ಟು ನಿಮಗೆ ಪ್ರಪೋಸಲ್. ಸ್ಟಿಲ್ ಲಾಂಗ್ ಟರ್ಮ್ ಪಿಕ್ಚರ್ ಕೂಡ ಇಲ್ಲಿ ಬರ್ತಾ ಇದೆ. ವೆರಿ ಹೈ ಪೊಟೆನ್ಷಿಯಲ್ ಫಾರ್ ಅ ಪರ್ಮನೆಂಟ್ ಲಾಂಗ್ ಟರ್ಮ್ ಕನೆಕ್ಷನ್ ಇದೆ ಇದರಲ್ಲಿ. ಓಕೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ಪ್ರಪೋಸಲ್ ಆ್ಯಂಡ್ ನಿಮ್ಮ ಒಂದು ಕನೆಕ್ಷನ್ ಮುಂದೆ ಹೋಗುತ್ತೆ ಇನ್ ವೆರಿ ಫಾಸ್ಟ್ ಸ್ಪೀಡ್. ಅಗೇನ್ ಒಂದು 6 ಮಂತ್ಸ್ 7 ಮಂತ್ಸ್ 8 ಮಂತ್ಸ್ ಆ ಥರ ತೊಗೊಳೋದಿಲ್ಲ. ವೆರಿ ಫಾಸ್ಟಾಗಿ ಈ ಕನೆಕ್ಷನ್ ಮೂವ್ ಆಗುತ್ತೆ ಆ್ಯಂಡ್ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗೂ ಕೂಡ ತುಂಬ ಹೈ ಚಾನ್ಸಸ್ ಇದೆ ಈ ಕನೆಕ್ಷನಲ್ಲಿ. ಸೊ ನಿಮ್ಮ ಒಂದು ಏಂಜಲ್ ಗೈಡೆನ್ಸ್ ನೋಡಬೇಕಂದ್ರೆ ಇಲ್ಲಿ ಫಸ್ಟ್ ಕಾರ್ಡ್ ಬಂದುಬಿಟ್ಟು ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ವಿತಿನ್ ಅ ಮಂತ್ ನಿಮ್ಮ ಕನೆಕ್ಷನ್ನಲ್ಲಿ ಚೇಂಜಸ್ ಬರುತ್ತೆ, ಟ್ರಾನ್ಸಿಷನ್ ಬರುತ್ತೆ. ನೋ ನೀಡ್ ಟು ವರಿ. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 10 ಆಫ್ ಕಪ್ಸ್ 2 ಆಫ್ ಕಪ್ಸ್ ಮೇಲೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ನಿಮ್ಮ ಒಂದು ಕನೆಕ್ಷನ್ ತುಂಬ ಸ್ಟ್ರಾಂಗ್ ಫೌಂಡೇಶನ್ ಜೊತೆ ಸ್ಟ್ರಾಂಗ್ ಕಾಂಕ್ರೀಟ್ ಕನೆಕ್ಷನ್ ಆಗುತ್ತೆ. ಆ್ಯಂಡ್ ದೆನ್ ವಿ ಹ್ಯಾವ್ ಮುನಾಲಜಿ ಡೆಕ್ಕಿಂದ ಕಾರ್ಡ್ಸ್ ತೆಗೆದಿದ್ದೀನಿ. ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನ್. ಅಂದರೆ ಇವಾಗ ಏನು ನಡೀತಾ ಇದೆ ಟೆಂಪ್ರರಿ ಶೇಕಿ ಸಿಚುವೇಶನ್ ಇದೆ, ಪರ್ಮನೆಂಟ್ ಅಂತ ಅಲ್ಲ. ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನ್. ಎನರ್ಜೀಸ್ ಕೀಪ್ ಆನ್ ಚೇಂಜಿಂಗ್ ಆ್ಯಂಡ್ ಕನ್ಕ್ಲೂಷನ್ಸ್ ಬರುತ್ತೆ. ನಿಮ್ಮ ಒಂದು ಕನೆಕ್ಷನ್ಗೆ ಇವರು ಡಿಸೈಡ್ ಮಾಡಿ ಕನ್ಕ್ಲೂಷನ್ ತೊಗೊಂಬರ್ತಾರೆ. ಫೈನಲಿ ಏನು ಮಾಡಬೇಕು, ಏನಾಗುತ್ತೆ ಅನ್ನೋ ಒಂದು ಕ್ಲಾರಿಟಿ ನಿಮಗೆ, ನಿಮ್ಮ ವ್ಯಕ್ತಿಗೆ ಇಬ್ಬರಿಗೂ ಸಿಗುತ್ತೆ. ಆ್ಯಂಡ್ ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಸೊ ಎವ್ರಿಥಿಂಗ್ ನೀವೊಂದು ಡಿವೈನ್ ಪ್ರೊಟೆಕ್ಷನಲ್ಲಿದ್ದೀರಾ. ಯು ಆರ್ ಆಲ್ ಪ್ರೊಟೆಕ್ಟೆಡ್ ಆ್ಯಂಡ್ ಸೇಫ್. ಸೊ ಇದು ನಿಮ್ಮ ಒಂದು ಮುನಾಲಜಿ ಡೆಕ್ಕಿಂದ ಮೆಸೇಜಸ್ ಬಂದಿರೋದು. ಆ್ಯಂಡ್ ನಿಮ್ಮ ವ್ಯಕ್ತಿಯ ಕೆಲವೊಂದು ಮೆಸೇಜಸ್ನ ನೋಡೋಣ, ಏನು ಮೆಸೇಜ್ ಹೇಳಬೇಕಂತ ಇದ್ದಾರೆ. ಸೊ ಈ ವ್ಯಕ್ತಿಗೆ ಒಂದು ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಕೂಡ ಇದೆ. ನೀವು ಒಂದು ಫ್ರೆಂಡ್ಸ್ ಜೊತೆ ಬೇರೆಯವ್ರ ಜೊತೆ ಯಾರ ಹತ್ರ ಆದ್ರೂ ಮಾತಾಡಿದ್ರೆ ಸೊ ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಐ ಲೆಫ್ಟ್ ವೆನ್ ಐ ಸಾ ಯು ವಿತ್ ಸಮ್ವನ್ ಆ್ಯಂಡ್ ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ದೇ ಆರ್ ಡೂಯಿಂಗ್ ಗುಡ್ ಇನ್ ದರ್ ಕೆರಿಯರ್, ಮನಿ, ಫೈನಾನ್ಸಸ್. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇಷ್ಟಪಡ್ತಾರೆ. ಆ್ಯಂಡ್ ಐ ವಾಂಟ್ ಟು ಬಿ ಮೋರ್ ದೆನ್ ಫ್ರೆಂಡ್ಸ್. ಡೆಫಿನೆಟ್ಲಿ ಅವ್ರ ಪ್ರಪೋಸಲ್ ತೊಗೊಂಬರ್ತಾರೆ. ಯು ಡೋಂಟ್ ನೋ ಹೌ ಹಾರ್ಡ್ ಇಟ್ ವಾಸ್ ಟು ಲೆಟ್ ಯು ಗೋ. ಸೊ ಸಿಂಗಲ್ ಆಗಿರೋದು, ನಿಮ್ಮನ್ನು ಅವಾಯ್ಡ್ ಮಾಡೋದು, ನಾಟ್ ಗಿವಿಂಗ್ ಎ ಕ್ಲಾರಿಟಿ ಅವ್ರಿಗೂ ಕೂಡ ಡಿಫಿಕಲ್ಟ್. ಬಟ್ ದೇ ಆರ್ ನಾಟ್ ರೆಡಿ ಆ್ಯಂಡ್ ವೆರಿ ಸೂನ್ ದೇ ವಿಲ್ ಬಿ ರೆಡಿ. ಆ್ಯಂಡ್ ಫೈನಲ್ ಕಾರ್ಡ್, ಜಸ್ಟ್ ಬೀಯಿಂಗ್ ನಿಯರ್ ಯು ಇಸ್ ಇಂಟಾಕ್ಸಿಕೇಟಿಂಗ್. ಸೊ ನಿಮ್ಮನ್ನು ತುಂಬ ಅಟ್ರಾಕ್ಟಿವ್ ವ್ಯಕ್ತಿ ಥರ ಅವರು ನೋಡ್ತಾರೆ. ಸೊ ಇಟ್ಸ್ ಆಲ್ ವೆರಿ ಗುಡ್ ಆ್ಯಂಡ್ ವೆರಿ ಪಾಸಿಟಿವ್ ರೀಡಿಂಗ್ ಪೈಲ್ 1. ಹೋಪ್ಫುಲಿ ನಿಮಗೆ ಈ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಹೇಗೆ ಅನಿಸ್ತು ರೀಡಿಂಗ್ ಅಂದ್ಬಿಟ್ಟು. ಆ್ಯಂಡ್ ಇನ್ ಕೇಸ್ ನಿಮಗೆ ಒಂದು ಪರ್ಸ್ನಲ್ ರೀಡಿಂಗ್ ಬೇಕಿತ್ತು, ನಿಮ್ಮ ಸಿಚುವೇಶನ್ಗೆ ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗ್ಬೋದು, ಅಲ್ಲಿ ಡೀಟೇಲ್ಸ್ ಇದೆ. ಆ್ಯಂಡ್ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ನ ನೀವು ಬುಕ್ ಮಾಡ್ಬೋದು ವ್ಯೂವರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪೈಲ್ 1. ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ, ಸೊ ಈಗ ಪೈಲ್ 2 ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಇದನ್ನು ಈ ವೈಟ್ ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡಿದ್ದೀರಾ ವ್ಯೂವರ್ಸ್, ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಪೈಲ್ 2 ವ್ಯೂವರ್ಸ್, ಆ್ಯಸ್ ಯೂಶ್ವಲ್ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ವ್ಯಕ್ತಿಯ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ್ಯಂಡ್ ಯೂನಿವರ್ಸ್ ಗ್ರ್ಯಾಟಿಟ್ಯೂಡ್ ತೋರಿಸಿ. ನೋಡೋಣ ನಿಮ್ಮ ಕಾರ್ಡ್ಸ್ ಏನು ಬಂದಿದೆ ಅಂದ್ಬಿಟ್ಟು.
ಓಕೆ, ಪೈಲ್ ಟು ವ್ಯೂವರ್ಸ್, ನಿಮ್ಮ ಒಂದು ಕಾರ್ಡ್ಸ್ನ ನಾನು ತೆಗೆದಿದ್ದೀನಿ ಆ್ಯಂಡ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಜಸ್ಟ್ ಗಿವ್ ಮಿ ಎ ಮೂಮೆಂಟ್. ಸೊ ಪೈಲ್ 1 ಪೈಲ್ 2 ವ್ಯೂವರ್ಸ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನೀವು ಪೈಲ್ 1 ಕೂಡ ಹೋಗ್ಬಿಟ್ಟು ನೋಡ್ಬೋದು, ಯಾಕಂದರೆ ಇದರಲ್ಲಿ ಸಿಮಿಲರ್ ಎನರ್ಜೀಸ್ ಇದೆ ಆ್ಯಂಡ್ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಅಂತಲೇ ಹೇಳ್ಬೋದು. ಪೈಲ್ 2 ವ್ಯೂವರ್ಸ್, ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ನೀವು ಯಾರು ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ ಸ್ಪೆಸಿಫಿಕಲಿ 100% ಶೋರ್ ನಿಮ್ಮ ಪರ್ಸನ್ ಬಂದುಬಿಟ್ಟು ಒಂದು ಪಾಸ್ ಕನೆಕ್ಷನಿಂದ ಈಚೆ ಬಂದಿರ್ತಾರೆ. ಇನ್ ಲಾಸ್ಟ್ 3 to 6 months ಅವರು ಒಂದು ಪಾಸ್ ಕನೆಕ್ಷನ್ನ ಅವ್ರು ಎಂಡ್ ಮಾಡಿಬಿಟ್ಟು ಪಾಸ್ ಕನೆಕ್ಷನ್ನ ಎಂಡ್ ಮಾಡಿ ದೇ ಹ್ಯಾವ್ ವಾಕ್ಡ್ ಅವೇ. ಇಮೋಷನಲಿ ಅವರು ಒಂದು ಪಾಸ್ ಕನೆಕ್ಷನಿಂದ ಹೊರಗಡೆ ಬಂದು ದೇ ಆರ್ ಸ್ಟಿಲ್ ಫೀಲಿಂಗ್ ದಟ್ ಲ್ಯಾಕ್. ದೇ ಆರ್ ಸ್ಟಿಲ್ ಇದು ಅವ್ರು ಎಂಡ್ ಮಾಡಿರೋವಂಥ ಕನೆಕ್ಷನ್ ಮೋಸ್ಟ್ಲಿ ಅಲ್ಲ, ಅವ್ರಿಗೆ ಬೇರೆ ಒಂದು ಪಾರ್ಟಿಯಿಂದ ದೇ ಹ್ಯಾವ್ ಫೆಲ್ಟ್ ಡಿಸಪಾಯಿಂಟೆಡ್, ದೇ ಹ್ಯಾವ್ ಫೆಲ್ಟ್ ಲೆಟ್ ಡೌನ್. ಸೊ ಅದರಿಂದ ಅವರು ಟಯರ್ಡ್ ಆಗಿ ಕನೆಕ್ಷನಿಂದ ಹೊರಗಡೆ ಬಂದಿದ್ದಾರೆ ಆ್ಯಂಡ್ ದೇ ಸ್ಟಿಲ್ ಫೀಲ್ ಲೆಫ್ಟ್ ಔಟ್ ಇನ್ ದ ಕೋಲ್ಡ್. ಅಂದರೆ ಅವ್ರಿಗೆ ಬೇರೆಯವರು ಒಂದು ಮೋಸ ಮಾಡಿರೋವಂಥ ಭಾವನೆ, ಲೆಟ್ ಡೌನ್ ಮಾಡಿರೋವಂಥ ಭಾವನೆ ಇದೆ. ಇಲ್ಲಿ ನೀವು ನೋಡ್ಬೋದು ವೆರಿ ಡಿಸಪಾಯಿಂಟೆಡ್. ಆ್ಯಂಡ್ ಇಲ್ಲಿ ಒಂದು 5 of Pentacles, ಹೇಗೆ ಒಂದು ಮರುಭೂಮಿಯಲ್ಲಿ ಯಾರನ್ನಾದರೂ ಬಿಟ್ಬಿಟ್ಟು ಹೋಗ್ತಾರೆ, ಅಥವಾ ಇಮ್ಯಾಜಿನ್ ಒಂದು ಯಾರಾದ್ರೂ ಇಫ್ ಸ್ನೋವಲ್ಲಿ ಹೊರಗಡೆ ಬಿಟ್ಬಿಟ್ಟು ಆ್ಯಂಡ್ ರೆಸ್ಟ್ ಆಫ್ ಆಲ್ ದ ಪೀಪಲ್ ಒಂದು ಬಿಲ್ಡಿಂಗ್ ಒಳಗಡೆ, ಒಂದು ಚರ್ಚ್ ಒಳಗಡೆ ಕಾಸಿ ಆಗಿರ್ತಾರೆ, ಬಟ್ ಸಮ್ ಪೀಪಲ್ ಆರ್ ಲೆಫ್ಟ್ ಔಟ್ ಇನ್ ದ ಕೋಲ್ಡ್. ಆ ಥರ ಒಂದು ಭಾವನೆ ಈ ವ್ಯಕ್ತಿಗಿದೆ. ಸೊ ದೇ ಹ್ಯಾವ್ ಇಮೋಷ್ನಲಿ ವಾಕ್ಡ್ ಅವೇ ಫ್ರಮ್ ಅ ರಿಲೇಷನ್ಶಿಪ್ ಆ್ಯಂಡ್ ಬೀಯಿಂಗ್ ಅವೇ ಫ್ರಮ್ ದರ್ ಎಕ್ಸ್. ಅವ್ರು ಇನ್ನೂ ತುಂಬ ಗ್ರೀಫ್ ಆ್ಯಂಡ್ ಸ್ಯಾಡ್ನೆಸ್ನ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಇದು ಈ ಒಂದು ಫೇಸ್ ಅವರ ಲೈಫಲ್ಲಿ ಸುಮಾರು ಒಂದು 6 months ನಡೀತಾ ಇರ್ಬೋದು. ದೇ ಆರ್ ಇನ್ ಹ್ಯಾಂಗ್ ಮ್ಯಾನ್ ಸ್ಟೇಟ್, ಅಥವಾ ಅವರ ಒಂದು ಲೈಫ್ ತುಂಬ ಸ್ಟ್ಯಾಗ್ನೆಂಟ್ ಕಂಡೀಷನಲ್ಲಿದೆ, ಮುಂದೆ ಹೋಗ್ತಾ ಇಲ್ಲ. ಓಕೆ, ಇಟ್ ಈಸ್ ಹೈ ಟೈಮ್ ದಟ್ ಅವರು ಸಿ ಥಿಂಗ್ಸ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಬೇರೆ ವ್ಯೂವಿಂದ ಅವರು ಥಿಂಗ್ಸ್ನ ನೋಡಬೇಕು ಆ್ಯಂಡ್ ಬೇರೆ ಒಂದು ವ್ಯೂವಿಂದ ಅವರು ಥಿಂಗ್ಸ್ನ ನೋಡಬೇಕು ಆ್ಯಂಡ್ ದೇ ಹ್ಯಾವ್ ಟು ಬಿಗಿನ್ ದರ್ ಲೈಫ್ ವಿತ್ ಅ ನ್ಯೂ ಎನರ್ಜಿ. ಸೊ ಪರ್ಸ್ನಲಿ ಈ ವ್ಯಕ್ತಿಯ ಕ್ಯಾರೆಕ್ಟರ್ ಅಥವಾ ನೇಚರ್ ನೋಡಬೇಕಂದ್ರೆ ಅವರು ಒಂದು ಫೈರ್ ಸೈನ್ ಆಗಿರ್ತಾರೆ. ಓಕೆ, ಸೊ ಮೋಸ್ಟ್ಲಿ ಲಿಯೋ ಆಗಿರೋವಂಥ ಚಾನ್ಸಸ್, ಸಿಂಹ ರಾಶಿ ಆಗಿರೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಈ ಕಾರ್ಡ್ಸ್ ಪ್ರಕಾರ. ಆ್ಯಂಡ್ ಇಲ್ಲಿ ಏಸ್ ಆಫ್ ವಾಂಡ್ಸ್, ನೈಟ್ ಆಫ್ ವಾಂಡ್ಸ್. ಸೊ ಈ ವ್ಯಕ್ತಿ ಈ ಒಂದು ಫೇಸಿಂದ ಆಚೆ ಬಂದು ನಿಮ್ಮ ಒಂದು ಕನೆಕ್ಷನಲ್ಲಿ ನಿಮಗೆ ಒಂದು ಕಾಂಟ್ಯಾಕ್ಟ್ ಬಂದಾಗ್ಲೂ ನಿಮಗೆ ಈ ಎನರ್ಜೀಸ್ ಫೀಲ್ ಆಗ್ಬೋದು. ಇವರು ಏಸ್ ಆಫ್ ವಾಂಡ್ಸ್, ಕಿಂಗ್ ಆಫ್ ವಾಂಡ್ಸ್, ನೈಟ್ ಆಫ್ ವಾಂಡ್ಸ್, ವಾಂಡ್ಸ್ ಅಂದರೆ ಟ್ಯಾರೋ ಅಲ್ಲಿ ತುಂಬ ಫೈರಿ ಎನರ್ಜಿ. ಅವರ ಫೈರ್ ಎಲಿಮೆಂಟ್ ಅವರ ಒಂದು ಚಾರ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವರು ಒಂಥರ ಗೋ ಗೆಟರ್ ಥರ ಇವರ ಒಂದು ಎನರ್ಜಿ. ಸೊ ಏನಾದರೂ ಒಂದು ಅವರು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ದೇ ವಿಲ್ ಗೋ ಆಫ್ಟರ್ ಇಟ್. ಒಂದು ವೇಳೆ ನಿಮ್ಮ ಜೊತೆ ಕನೆಕ್ಷನ್ ಆ್ಯಂಡ್ ಅಫೆಕ್ಷನ್ ಪಡಿಬೇಕು ಅದನ್ನು ಡಿಸೈಡ್ ಮಾಡಿದ್ರೆ ದೇ ವಿಲ್ ಗೋ ಆಫ್ಟರ್ ಇಟ್. ದೇ ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಏನೇ ಒಂದು ಟಾಸ್ಕ್ ತೊಗೊಂಡ್ರೆ, ವೆದರ್ ಇಟ್ ಈಸ್ ಬಿಸ್ನೆಸ್, ವೆದರ್ ಇಟ್ ಈಸ್ ರಿಲೇಷನ್ಶಿಪ್, ವೆದರ್ ಇಟ್ ಈಸ್ ಕೆರಿಯರ್, ದೇ ಆರ್ ಎ ಗೋ ಗೆಟರ್ ಆ್ಯಂಡ್ ಅದರ ಹಿಂದೆ ಅವರು ಹೋಗ್ತಾರೆ. ಸೊ ವಿ ಕ್ಯಾನ್ ಸಿ ಎ ಲಾಟ್ ಆಫ್ ಪ್ಯಾಷನೇಟ್ ಎನರ್ಜೀಸ್ ಓವರ್ ಹಿಯರ್ ಆ್ಯಂಡ್ ವೆರಿ ಪ್ಯಾಷನೇಟ್ ಆ್ಯಂಡ್ ನಿಮ್ಮ ಜೊತೆ ಯಾವಾಗ ಅವರು ಕನೆಕ್ಷನ್ ಬರ್ತಾರೆ ಡೆಫಿನೆಟ್ಲಿ ಅವ್ರು ಮಾತಾಡ್ತಾರೆ. ಇವಾಗಲೂ ಕೂಡ ಮಾತಾಡ್ತಾ ಇರ್ಬೋದು ಕ್ಯಾಶುಯಲಿ. ಐ ಡೋಂಟ್ ಸಿ ನೋ ಕಾಂಟ್ಯಾಕ್ಟ್ ಅಥವಾ ಸಪ್ರೇಷನ್ನಲ್ಲಿ. ಬಟ್ ನಿಮಗೆ ಕ್ಲಾರಿಟಿ ಇರೋದಿಲ್ಲ, ಯಾಕಂದರೆ ಈ ವ್ಯಕ್ತಿಯ ಒಂದು ಬಿಹೇವಿಯರ್ ಬಂದುಬಿಟ್ಟು ಆನ್ ಆ್ಯಂಡ್ ಆಫ್, ಪ್ಯಾಸಿವ್ ಅಗ್ರೆಸಿವ್, ಪುಷ್ ಪುಲ್ ಎನರ್ಜಿ. ಒಂದು ಸತಿ ಚೆನ್ನಾಗಿ ಮಾತಾಡ್ತಾರೆ, ಒಂದು ಸತಿ ಫ್ಲಿಪ್ ಮಾಡಿಬಿಡ್ತಾರೆ, ಏನಾಯಿತು ಹೇಗಾಯಿತು ಅಂದ್ಬಿಟ್ಟು. ಸೊ ಈ ಥರ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಏಸ್ ಆಫ್ ವಾಂಡ್ಸ್ ಬಂದುಬಿಟ್ಟು ಇಟ್ಸ್ ಎ ಗಿಫ್ಟ್ ಫ್ರಮ್ ಯೂನಿವರ್ಸ್ ಇವರಿಗೆ ಒಂದು ಡೌನ್ಲೋಡ್ ಕೊಡ್ತಾ ಇದೆ, ಅಥವಾ ಒಂದು ಗಿಫ್ಟ್ ದಟ್ ದೇ ಶುಡ್ ಮೂವ್ ಟುವರ್ಡ್ಸ್ ಯು. ನಿಮ್ಮ ಕಡೆಗೆ ಅವ್ರು ಮೂವ್ ಮಾಡಬೇಕು, ಬಟ್ ಅವ್ರು ಇನ್ನೂ ಫುಲ್ಲಿ ಇನ್ವೆಸ್ಟೆಡ್ ಆಗಿಲ್ಲ, ಫುಲ್ಲಿ ಕಮಿಟೆಡ್ ಆಗಿಲ್ಲ, ಫುಲ್ಲಿ ಮೂವ್ ಮಾಡಲ್ಲ. ಹಾಟ್ ಆ್ಯಂಡ್ ಕೋಲ್ಡ್,
ಅಂಟಿಲ್ ಯಾಕಂದರೆ ಇದನ್ನು ಕೂಡ ಒಂದು ಸಬ್ಕಾನ್ಷಿಯಸಲ್ಲಿ ರೂಟೆಡ್ ಆಗಿರುತ್ತೆ, ಇದು ಒಂದು ಸಬ್ಕಾನ್ಷಿಯಸ್ ಬಿಹೇವಿಯರ್. ಸೊ ಹಳೆಬ್ರು ಮೋಸ ಮಾಡ್ದಂಗೆ ಈ ಕನೆಕ್ಷನಲ್ಲೂ ಅವ್ರಿಗೆ ಮೋಸ ಮಾಡಬಾರ್ದು ಅನ್ನೋ ರೀತಿ ವೆನ್ ಎವರ್ ದ ಟೈಮ್ ಇಸ್ ಗುಡ್ ಆ್ಯಂಡ್ ಫನ್ ಇರಬೇಕಂದ್ರೆ ಅವ್ರು ಚೆನ್ನಾಗಿರ್ತಾರೆ. ವೆನ್ ಯು ಸ್ಟಾರ್ಟ್ ಆಸ್ಕಿಂಗ್ ಸೀರಿಯಸ್ ಕ್ವಶನ್ಸ್ ಆ್ಯಂಡ್ ಡಿಫಿಕಲ್ಟ್ ಕ್ವಶನ್ಸ್, ಅವರು ನಿಮ್ಮನ್ನು ಬಿಟ್ಟು ದೇ ವಿಲ್ ಜಸ್ಟ್ ಲೀವ್ ಆರ್ ಎಸ್ಕೇಪ್ ಫ್ರಮ್ ದಟ್ ಸಿಚುಯೇಷನ್. ಬಟ್ ದ ಗುಡ್ ನ್ಯೂಸ್ ಇಸ್ ಈ ಎನರ್ಜೀಸ್ ಚೇಂಜ್ ಆಗುತ್ತೆ. ವಿ ಕ್ಯಾನ್ ಸಿ ಈ ಒಂದು ನೈಟ್ ಆಫ್ ವಾಂಡ್ಸಿಂದ ಅವರು ನೈಟ್ ಆಫ್ ಕಪ್ಸ್. ಸೊ ಫ್ರಮ್ ಫ್ಲರ್ಟಿ ಎನರ್ಜಿ ಆ್ಯಂಡ್ ಪ್ಯಾಷನೇಟ್ ಎನರ್ಜಿ ಆ್ಯಂಡ್ ಟೈಮ್ ಪಾಸ್ ಎನರ್ಜಿ ಆರ್ ಪ್ಲೇಯರ್ ಎನರ್ಜಿಯಿಂದ ಅವರು ಒಂದು ರೊಮ್ಯಾಂಟಿಕ್ ಎನರ್ಜಿಗೆ ಬರ್ತಾರೆ. ಸೊ ಡೆಫಿನೆಟ್ಲಿ ದೇ ವಿಲ್ ಟ್ರಾನ್ಸಿಷನ್, ಆ ಪರ್ಸ್ನಾಲಿಟಿ ಟ್ರಾನ್ಸಿಷನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಈ ವ್ಯಕ್ತಿಯ ಹತ್ರ ಫ್ಲವರ್ಸ್ ಬುಕೆ ಇದೆ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಮೆಸೇಜಿಂಗ್ ಯು, ಸ್ಟಾರ್ಟ್ ಎಕ್ಸ್ಪ್ರೆಸ್ಸಿಂಗ್ ಯು. ಇಲ್ಲಿ ಒಂದು ಹಾರ್ಸ್ ಇದೆ. ಸೊ ಥಿಂಗ್ಸ್ ವಿಲ್ ಮೂವ್ ಅಟ್ ಫಾಸ್ಟ್ ಆ್ಯಂಡ್ ಇದು ಒಂದು ಪ್ಯೂರಿಟಿಯ ಸಿಂಬಲ್. ಸೊ ಪ್ಯೂರಾಗಿ ಇನ್ನೋಸೆಂಟಾಗಿ ಒನ್ಸ್ ಅಗೇನ್ ದೇ ವಿಲ್ ಗಿವ್ ಚಾನ್ಸ್ ಟು ಲವ್, ಒನ್ಸ್ ಅಗೇನ್ ದೇ ವಿಲ್ ಗಿವ್ ಚಾನ್ಸ್ ಟು ದೆಮ್ ಸೆಲ್ಫ್. ಆ್ಯಂಡ್ ನಿಮ್ಮನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ, ಅವ್ರ ಲೈಫ್ ಕಂಡೀಷನ್ಸ್ ಹೇಳ್ತಾರೆ ಆ್ಯಂಡ್ ನಿಮಗೆ ಪ್ರಪೋಸ್ ಕೂಡ ಮಾಡ್ತಾರೆ. ಆ್ಯಂಡ್ ಥಿಂಗ್ಸ್ ರಿಲೇಷನ್ಶಿಪ್ ವಿಲ್ ಗೋ ಅಟ್ ಸ್ಪೀಡ್. ಅಗೇನ್ ಇಲ್ಲೂ ಕೂಡ ಚಾರಿಟ್ ಇದೆ. ಚಾರಿಟ್ ಬಂದಾಗ ಥಿಂಗ್ಸ್ ವಿಲ್ ಮೂವ್ ಅಟ್ ಫಾಸ್ಟ್. ಫ್ರಮ್ 1 ಮಂತಿಂದ ಅವ್ರಿಗೆ ಎಲ್ಲೋ ಒಂದು ರಿಯಲೈಸೇಷನ್ ಆಗುತ್ತೆ, ಕೋರಲ್ಲಿ ದೇ ಆರ್ ನಾಟ್ ದಟ್ ಪ್ಲೇಯರ್ ಎನರ್ಜಿ. ಬಟ್ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ಅವ್ರಿಗೆ ಈ ಥರ ಒಂದು ಪ್ಲೇಯರ್ ಎನರ್ಜೀಸ್ ಬರುತ್ತೆ. ಸೊ ದೇ ವಿಲ್ ಟ್ರಾನ್ಸಿಷನ್ from these energies to chariot energy and at fast they will move. Okay, our connection will get going. ಇನ್ನೂ ಲಾಂಗ್ ಟರ್ಮ್ ಎನರ್ಜೀಸ್, ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಏನೋ ಕಾರ್ಡ್ಸ್ ನನಗೆ ಸಿಗ್ತಾ ಇಲ್ಲ. ಬಟ್ ಅಟ್ ದ ಮೂಮೆಂಟ್ ಫ್ರಮ್ ಕ್ಯಾಶುಯಲ್ ಟು ಸಮಥಿಂಗ್ ಸೀರಿಯಸ್, ಸಮಥಿಂಗ್ ರೊಮ್ಯಾಂಟಿಕ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಕನೆಕ್ಷನಲ್ಲಿ ಪೈಲ್ ಟು. ಆ್ಯಂಡ್ ನಿಮ್ಮ ಒಂದು ಏಂಜಲ್ ಗೈಡೆನ್ಸ್ ಕಾರ್ಡ್ಸ್ ಏನು ಬಂದಿದೆ ಅಂತ ನೋಡೋಣ. ಸೊ ಆಸ್ಕ್ ಯುವರ್ ಏಂಜಲ್ಸ್. ಈಗ ಸದ್ಯಕ್ಕೆ ಅವರು ಮುಂದೆ ಬರ್ತಾ ಇಲ್ಲ ಅಂದರೆ ಬಿಕಾಸ್ ದೇ ಆರ್ ಆಲ್ಸೋ ಗೋಯಿಂಗ್ ಥ್ರೂ ಎ ಲಾಟ್ ಆ್ಯಂಡ್ ಹೀಲಿಂಗ್ ಎನರ್ಜೀಸ್ ನಡೀತಾ ಇದೆ. ಸೊ ಸೆಂಡ್ ದೆಮ್ ಲವ್, ಸೆಂಡ್ ದೆಮ್ ಲೈಟ್. ಓಕೆ, ಅವರು ಒಂದು ಸತಿ ನಿಮ್ಮ ಹತ್ರ ಬಂದಾಗ ಆ್ಯಂಡ್ ವೆನ್ ಯು ನೋಟಿಸ್ ದಿಸ್ ಪುಷ್ ಪುಲ್ ಎನರ್ಜಿ, ಆನ್ ಆ್ಯಂಡ್ ಆಫ್ ಎನರ್ಜಿ, ಪ್ಯಾಸಿವ್ ಅಗ್ರೆಸಿವ್ ಎನರ್ಜಿ. ಸೊ ನೀವು ಅಸರ್ಟಿವ್ ಆಗಿರಬೇಕು ಅನ್ನೋಂಥ ಕಾರ್ಡ್ ಬರ್ತಾ ಇದೆ. ಸೊ ನಿಮ್ಮ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಅವ್ರ ಎದುರುಗಡೆ ಇಡಬೇಕು. ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ತುಂಬ ಅಸರ್ಟಿವ್ ಆಗಿ, ಅಂದರೆ ಯು ಶುಡ್ ನಾಟ್, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಯು. ನೀವು ಎಷ್ಟು ಲೆವೆಲ್ಲ ಎನ್ಕರೇಜ್ ಮಾಡ್ತೀರಾ, ಎಷ್ಟು ಡಿಸ್ರೆಸ್ಪೆಕ್ಟ್ ಎನ್ಕರೇಜ್ ಮಾಡ್ತೀರಾ, ಎಲ್ಲರೂ ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಬಟ್ ಯು ವಾಂಟ್ ದಟ್ ರೆಸ್ಪೆಕ್ಟ್ ಆ್ಯಂಡ್ ಯು ವಾಂಟ್ ದಟ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್. ಅಂದರೆ ಯು ಶುಡ್ ಬಿ ವಿಲ್ಲಿಂಗ್ ಟು ವಾಕ್ ಅವೇ. ಅಂದರೆ ಆ ಕನೆಕ್ಷನಿಂದ ನೀವು ಯಾವಾಗ ಬೇಕಂದ್ರೂ ಹೊರಗಡೆ ಬರುವಷ್ಟು ಶಕ್ತಿ ನಿಮಗಿರಬೇಕು. ಸೊ ನಿಮಗೇನು ಬೇಕು ಅನ್ನೋ ಒಂದು ಕ್ಲಿಯರ್ ಕಮ್ಯುನಿಕೇಷನ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ದೆನ್ ವೇಟ್ ಆ್ಯಂಡ್ ವಾಚ್. ಆ ವ್ಯಕ್ತಿ ಟ್ರಾನ್ಸಿಷನ್ ಆಗ್ತಾರಾ, ಅವರ ಒಂದು ಪರ್ಸ್ನಾಲಿಟಿ ಟ್ರಾನ್ಸಿಷನ್ ಆಗುತ್ತಾ ಅನ್ನೋದನ್ನ ನೀವು ವೇಟ್ ಮಾಡಿ ನೋಡಬೇಕು. ಡೆಫಿನೆಟ್ಲಿ ಇಟ್ ವಿಲ್ ಚೇಂಜ್ ಫ್ರಮ್ ಸಮಥಿಂಗ್ ನಾಟ್ ಸೋ ಸೀರಿಯಸ್ ಟು ಸೀರಿಯಸ್. ಆ ಥರ ಒಂದು ಕಾರ್ಡ್ಸ್ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಮೊನಾಲಜಿ ಡೆಕ್ಕಿಂದ ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ನಿಮಗೆ ಈ ವ್ಯಕ್ತಿ ಬಗ್ಗೆ ತುಂಬ ಹೋಪ್ಸ್ ಇದ್ದರೆ, ಎಸ್, ಕೀಪ್ ಅಪ್ ದ ಹೋಪ್. ಯು ಕ್ಯಾನ್ ಹ್ಯಾವ್ ಫೇತ್ ಇನ್ ದ ಯೂನಿವರ್ಸ್. ದ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್. ದ ಎನರ್ಜಿ ಟ್ರಾನ್ಸಿಷನ್ಸ್ ಆಗುತ್ತೆ ಇಂಟು ಡಿಫರೆಂಟ್ ಫೇಸಸ್ ಆ್ಯಂಡ್ ದೆನ್ ಅ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್. ಸೊ ಇಲ್ಲಿ ಕೂಡ ನೈಟ್ ಆಫ್ ಕಪ್ಸ್ ಆ್ಯಂಡ್ ಚಾರಿಯಟ್ ಇದೆ. ಒಂದು ರೊಮ್ಯಾಂಟಿಕ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಲೈಫಲ್ಲಿ. ಸೊ ಆ್ಯಂಡ್ ನಿಮ್ಮ ವ್ಯಕ್ತಿ ನಿಮಗೆ ಏನು ಮೆಸೇಜಸ್ ಕೊಡಬೇಕು ಅಂತ ಇದ್ದಾರೆ ನೋಡೋಣ. ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್. ಸೊ ಅವರ ಲೈಫಲ್ಲಿ ದೇ ಆರ್ ಗೋಯಿಂಗ್ ಥ್ರೂ ಎ ಲಾಟ್, ದೇ ಆರ್ ಗ್ರೀವಿಂಗ್. ಒಂದು ಪಾಸ್ಟ್ ಬ್ರೇಕಪ್ನ ಅವ್ರು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೈಂಡಿಂಗ್ ಔಟ್ ದ ಟ್ರುತ್ ಕ್ರಶ್ಡ್ ಮೀ. ಅಗೇನ್ ನಾನು ಹೇಳ್ದಂಗೆ ಅವರ ಒಂದು ಪಾಸ್ಟ್ ಕನೆಕ್ಷನಲ್ಲಿ ದೇ ಆರ್ ನಾಟ್ ದ ಒನ್ ಹೂ ಹ್ಯಾಸ್ ಡನ್ ದ ರಾಂಗ್. ಅಥವಾ ಅವರು ಒಂದು ಮೋಸ ಮಾಡೋದು, ಚೀಟಿಂಗ್ ಮಾಡೋದು ಮಾಡಿಲ್ಲ. ದೇ ಹ್ಯಾವ್ ಗಾಟ್ ಸಮಥಿಂಗ್ ಬ್ಯಾಡ್ ಫ್ರಮ್ ದ ಅದರ್ ಪಾರ್ಟಿ. ಓಕೆ, ಐ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಓಕೆ, ಅವರು ಬೇಕು ಅಂತಲೇ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಬಿಕಾಸ್ ಇಟ್ ಈಸ್ ಅ ರಿಕವರಿ ಟೈಮ್ ಫಾರ್ ದೆಮ್. ಐ ವಿಶ್ ಐ ಹ್ಯಾಡ್ ಟ್ರೀಟೆಡ್ ಯು ಬೆಟರ್. ಆ್ಯಂಡ್ ಈ ಎನರ್ಜೀಸ್ ಚೇಂಜ್ ಆಗುತ್ತೆ. ಐ ಲವ್ ಯು ಅನ್ಕಂಡೀಷ್ನಲಿ. ಸೊ ಒಂದು ರೊಮ್ಯಾಂಟಿಕ್ ಕನೆಕ್ಷನ್ ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ ಪೈಲ್ ಟು. ಸೊ ದಿಸ್ ಇಸ್ ಹೌ ಯುವರ್ ಕನೆಕ್ಷನ್ ವಿಲ್ ಗೋ. ಆ್ಯಂಡ್ ಇದೆ ನಿಮ್ಮ ವ್ಯಕ್ತಿಯ ನೆಕ್ಸ್ಟ್ ಸ್ಟೆಪ್ ಆಫ್ ಆ್ಯಕ್ಷನ್ ಅಥವಾ ಮುಂದಿನ ಹೆಜ್ಜೆ. ಸೊ ಈ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತಿದ್ದೀನಿ. ಆ್ಯಂಡ್ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಇನ್ ಕೇಸ್ ನಿಮ್ಗೆ ಏನಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಸ್ಟ್ಯಾಂಪ್ಸ್ನ ಕೊಟ್ಟಿರ್ತೀನಿ. ಆ ಟೈಮ್ ಸ್ಟ್ಯಾಂಪ್ನ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. So thank you so much pile to viewers, and I'll see you with another reading. Thanks, bye.